ಹಲೋ ನಮಸ್ಕಾರ. ತುಂಬಾ ದಿನಗಳ ನಂತರ ವರ್ಕೌಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಕ್ಷನ್ ವೇಟ್ ಮಾಡ್ತಿದ್ದೆ. ನಮ್ಮ ಟ್ರೈನರು ದಿಲೀಪ್ ಅಂತ ಇವ್ರ ಹೆಸರು ಅಲ್ವಾ ಸರ್? ಏನಂತೀರಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಯಾಕೆ ದೇವ್ರು ಒಳ್ಳೇದ್ ಮಾಡ್ತಾನೆ. ತುಂಬಾ ಜನನು ಇವಾಗ ಹೆಂಗ್ ಹೇಳ್ತಾರೆ, ಹೋಗಿದ ತಕ್ಷಣ ಕಾಂಪ್ಲಿಮೆಂಟ್ ಕೊಡ್ತಾರೆ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಇವಾಗ ಅಂತ. ನನ್ ಮೇಲೆ ಹಣೆ ಇಟ್ಟಳು. ಅವಾಗ ಖುಷಿ ಆಗುತ್ತೆ. ಯಾಕೆ ಏನಂತೀರಾ? ಏನಂತೀರಾ? ಅಷ್ಟೇ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವರ್ಕೌಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪ್ರೀವಿಯಸ್ ನಾನು ಒಂದು ವರ್ಕೌಟ್ ವಿಡಿಯೋ ಹಾಕಿದ್ದೆ. ಆ ವಿಡಿಯೋನ ನೋಡಿ ತುಂಬ ಜನ ಕಮೆಂಟ್ ಮಾಡಿದ್ರಿ ನೆಕ್ಸ್ಟ್ ವರ್ಕೌಟ್ ವಿಡಿಯೋ ಹಾಕಿ ಅಂತ. ಸೊ ಅದಕ್ಕೆ ಇವತ್ತು ಬೇಸಿಕ್ ವರ್ಕೌಟ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಐ ಮೀನ್ ವ್ಲಾಗ್ ಮಾಡೋಣ ಅಂತ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಎಸ್, ಈಗ ಶೂ ಹಾಕ್ಕೊಳ್ಳೋದ್ರಿಂದ ಶುರು ಮಾಡೋಣ. ಹಾಗೆ ನಾನು ಏನೇನು ವರ್ಕೌಟ್ ಮಾಡ್ತೀನಿ ಇವತ್ತು ಅಂತ ಕೂಡ ಹೇಳ್ತೀನಿ. ವರ್ಕೌಟ್ ಆದಮೇಲೆ ಅಥವಾ ವರ್ಕೌಟ್ಗಿಂತ ಮುಂಚೆ ಏನು ತಿಂತೀನಿ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಯೂಶ್ವಲಿ ನಾನು ವರ್ಕೌಟಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಅಂದರೆ ನೈಟೇ ಸೋಪ್ ಮಾಡಿರೋಂಥ ಆಲ್ಮಂಡು ಮತ್ತು ಕೆಲವೊಂದು ಸೀಡ್ಸು ಎಲ್ಲ ತಿನ್ಕೊಂಡು ಬರ್ತೀನಿ. ಬಿಕಾಸ್ ಫ್ರೂಟ್ಸು ತಿಂತೀನಿ. ಇಟ್ಸ್ ಲೈಕ್ ಬನಾನಾ ಮತ್ತು ಆ್ಯಪಲ್ಲು ಈ ಥರ. ಅಂದರೆ ಯೂಶ್ವಲಿ ಜಾಸ್ತಿ ಫ್ರೂಟ್ಸನ್ನು ತಿನ್ನಲ್ಲ ನಾನು. हे प्रभु हे हरि राम कृष्ण जगन्नाथ प्रेमानंदी ये क्या हुआ? ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ಫ್ರೂಟ್ಸ್ನ ತಿನ್ನಬಾರ್ದು ಅಂತಲೂ ಹೇಳ್ತಾರೆ. ಹಾಗಾಗಿ ಸೊ ಒಂಥರ ಪ್ರೀ ವರ್ಕೌಟ್ ಫುಡ್ ಸೋಕ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ಗಳನ್ನ ತಿನ್ಕೊಂಬರ್ತೀನಿ. ಅದರಲ್ಲಿ ಅಂಜೂರ ಇರುತ್ತೆ, ಬಾದಾಮಿ ಇರುತ್ತೆ, ದ್ರಾಕ್ಷಿ ಇರುತ್ತೆ, ಒಂದು 4-5 ಈ ಥರ. ಸೊ ವರ್ಕೌಟ್ ಮಾಡೋಕ್ಕೆ ಒಂದು ಎನರ್ಜಿ ಬೇಕಲ್ಲ ನನಗೆ. ಸೊ ಹಾಗಾಗಿ ಅದನ್ನೆಲ್ಲ ತಿನ್ಕೊಂಡು ಬರ್ತೀನಿ. ಅದಾದಮೇಲೆ ಇಲ್ಲಿ ಬರ್ತೀನಿ. ಫಸ್ಟು ನಾನು ಕಾರ್ಡಿಯೋ ಮಾಡ್ತೀನಿ. ಕಾರ್ಡಿಯೋ ಯೂಶ್ವಲಿ ಕೆಲವೊಬ್ಬರು ವರ್ಕೌಟ್ ಆದಮೇಲೆ ಕಾರ್ಡಿಯೋ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಮುಂಚೆನೇ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಅಂದರೆ ಡಿಪೆಂಡ್ ಯಾವ ವರ್ಕೌಟ್ ಮಧ್ಯದಲ್ಲಿ ಕಾರ್ಡಿಯೋ ಮಾಡೋದು ಇರುತ್ತೆ. ಸೊ ನಾವು ಯಾವ ವರ್ಕೌಟ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನು ಯೂಶ್ವಲಿ ಫಸ್ಟೇ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಕಾರ್ಡಿಯೋನ ಮಾಡ್ತೀನಿ, ಥ್ರೆಡ್ಮಿಲ್ ಮಾಡ್ತೀನಿ ಆ್ಯಂಡ್ ಸೈಕ್ಲಿಂಗ್ ಮಾಡ್ತೀನಿ. ಕ್ರಾಸ್ಫಿಟ್ ಒಂದು ಇದೆ, ಸೊ ಅದನ್ನು ಮಾಡಿ ಅದಾದಮೇಲೆ ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ಬನ್ನಿ ಇವಾಗ ಬೇಸಿಕ್ಕಾಗಿ, ಅಂದರೆ ಬೇಸಿಕ್ ಲೈಕ್ ನ್ಯೂ ಕಮರ್ಸ್ ಅಂತಲೇ ಹೇಳ್ಬೋದು. ಹೊಸದಾಗಿ ಜಾಯ್ನ್ ಆದಾಗ ಸೊ ನಾವು ಬೇಸಿಕ್ಕಾಗಿ ಏನು ಮಾಡ್ಕೊಂಡು ಹೋಗ್ಬೇಕು. ಬಿಕಾಸ್ ಜಾಯ್ನ್ ಆಗಿದ ತಕ್ಷಣ ನಾವು ಡೈರೆಕ್ಟಾಗಿ ತುಂಬ ಏನು ವೆಯ್ಟ್ ಲಿಫ್ಟ್ ಮಾಡೋದು ಅಥವಾ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಬೇಸಿಕ್ಕಾಗಿ ಸ್ವಲ್ಪ ಇಂದನೇ ಶುರು ಮಾಡಬೇಕು, ಆಮೇಲೆ ವರ್ಕೌಟ್ ಲೆವೆಲ್ನ ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಸೊ ಇವಾಗ ಬೇಸಿಕ್ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಕಾರ್ಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಅದಕ್ಕಿಂತ ಮೊದಲು ವಾರ್ಮಪ್ ಮಾಡಬೇಕು ಸ್ವಲ್ಪ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಕಾರ್ಡಿಯೋಗೆ ಹೋಗೋಣ. ನನಗಿಂತ ಚೆನ್ನಾಗಿ ನಮ್ಮ ಟ್ರೈನರ್ ಚೆನ್ನಾಗಿ ಮಾಡ್ತಾರೆ. ತುಂಬ ದಿನ ಆಯ್ತಲ್ಲ, ಸಡನ್ನಾಗಿ ಬಾಡಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿರೋ ಆ್ಯಕ್ಷನ್ಗೆ ವೆಯ್ಟ್ ಮಾಡ್ತಿದ್ದೆ. ಎಸ್, ಈಗ ವಾರ್ಮಪ್ ಆಯಿತು. ನೆಕ್ಸ್ಟು ಕಾರ್ಡಿಯೋಗೆ ಹೋಗೋಣ. ಕಾರ್ಡಿಯೋ ಅಂತ ಶುರು ಮಾಡೋಣ. ಸೊ
ಇಂಕ್ಲೈನ್ನ ನಾನು ಏನಕ್ಕೆ ಇಟ್ಕೋತೀನಿ ಅಂದರೆ ಲೈಕ್ ಬಾಡಿಗೆ ಬೇಗ ಎಫೆಕ್ಟ್ ಬೀಳುತ್ತೆ, ಅದೇ ಟೈಮಿಂಗ್ಸ್ ಇರುತ್ತೆ, ಸ್ವಲ್ಪ ಅಪ್ಪಲ್ಲಿ ನಡ್ಕೊಂಡು ಹೋಗಿನ ಥರ ಫೀಲ್ ಆಗುತ್ತಲ್ಲ, ಸೊ ಬೇಗ ಕ್ಯಾಲೋರೀಸ್ ಐ ಮೀನ್ ಒಂದು 5% ಬೇಗ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಒಳ್ಳೇದು ಆ್ಯಕ್ಚುಲಿ ಇಂಕ್ಲೈನಲ್ಲಿ ಮಾಡೋದು. ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡಿದ್ರೆ ಸಾಕು ಐ ಗೆಸ್ ಅಲ್ಲ, ಐ ಮೀನ್ 10ರಿಂದ 15 ನಿಮಿಷ ಏನು ಥ್ರೆಡ್ಮಿಲ್ ಮಾಡೋದು ಒಳ್ಳೆಯದು. ಯಾವಾಗ ಮಾಡಿದ್ರೆ ಮೇಡಮ್ ವರ್ಕೌಟ್ ವಿಡಿಯೋ ಮಾಡಕ್ಕೆ ಬಂದಿದ್ದೀರಾ ನೀವು? ಸರ್ ನೋಡಿ, ನಾನು ಇವಾಗ ಬೇಸಿಕ್ ವರ್ಕೌಟ್ ಯಾಕೆ ಮಾಡ್ತಿದ್ದೀನಿ ಅಂದರೆ ನಾನು ತುಂಬ ದಿನ ಆಯಿತು ವರ್ಕೌಟಿಗೆ ಬಂದು. ಸರ್ ಹೊಟ್ಟೆ ಪಾಡು ನೋಡ್ಬಿಟ್ಟು ಆಮೇಲೆ ಹೊಟ್ಟೆ ಕರಗಿಸ್ಬೇಕಲ್ಲ ಸರ್? ಹ್ಞೂ ಸರ್, ಹೊಟ್ಟೆ ಪಾಡೆ ನಂತರ ನೀವು ಮಾಡಬೇಡಿ. ಅಂದರೆ ನನಗೆ ಸುಮಾರು 1 ತಿಂಗಳು ಮೇಲಾಯಿತು ನಾನು ಜಿಮ್ಮಿಗೆ ಬಂದು. ಮಧ್ಯದಲ್ಲಿ 2 ದಿನ ಬಂದಿದ್ದೆ, ಅದಾದಮೇಲೆ ಈವೆಂಟ್ಸು ಶೂಟು ಅಂತ ನನಗೂ ಜಿಮ್ಮಿಗೆ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಸಡನ್ನಾಗಿ ಬಂದು ತುಂಬ ವರ್ಕೌಟ್ ಮಾಡೋದಕ್ಕೂ ಆಗಲ್ಲ. ಇವಾಗ ನಾನು ಬೇಸಿಕ್ಕಿಂದ ಮತ್ತೆ ಶುರು ಮಾಡಬೇಕಂತಾನೆ ಬೇಸಿಕ್ ವರ್ಕೌಟ್ನ ತೋರಿಸ್ತಿರೋದು ಇವತ್ತು. ನನಗೂ ಯೂಸ್ ಆಗಲಿ, ನಿಮಗೂ ಯೂಸ್ ಆಗಲಿ ಅಂತ. ಇವ್ರಿಗೂ ಗೊತ್ತಲ್ವಾ, ಇಂಟ್ರೊಡ್ಯೂಸ್ ಏನು ಮಾಡೋದು ಬೇಕಾಗಿಲ್ಲ ಅನಿಸುತ್ತೆ. ಯಾಕೆ ಅಂದರೆ ಪ್ರೀವಿಯಸ್ ವೀಡಿಯೋಲಿ ನೋಡಿರ್ತೀರ, ನಮ್ಮ ಟ್ರೈನರು ರೀಲ್ಸಲ್ಲೂ ನೋಡಿರ್ತೀರ ನನ್ನ ಜೊತೆ, ದಿಲೀಪ್ ಅಂತ ಇವ್ರ ಹೆಸರು. ಹೆಸರು ಹೇಳೋದು ಬೇಕಾಗಿಲ್ಲ, ನೋಡಿರ್ತಾರೆ. ತುಂಬ ಐ ಮೀನ್ ಫನ್ನಿ ವೀಡಿಯೋಸು ಇವ್ರ ಜೊತೆನೇ ಜಾಸ್ತಿ ಮಾಡಿರೋ ಜಿಮ್ಮಲ್ಲಿ ಅಲ್ವಾ ಸರ್? ಏನಂತೀರಾ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ವಿಡಿಯೋ ಏನು ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಿದ್ರೆ ಅಷ್ಟೇ ಸಾಕು, ಏನಂತೀರಾ? ಅಷ್ಟೇ. ವಿಡಿಯೋ ಎಲ್ಲ ಯಾಕೆ? ಮರ ಯಾಕೆ? ನಮ್ಮ ಮನಸ್ಸು ಜಿಮ್ಮು ಕೈ ಮುಗಿದ್ರೆ ಸಾಕು. ನಮ್ಮ ಊಟ, ನಮ್ಮ ಜಿಮ್ಮು, ನಮ್ಮ ಊಟ, ನಿಮ್ಮ ಊಟ ಯಾಕೆ? ಯಾಕೆ ಯಾಕೆ ದೇವರು ಒಳ್ಳೇದು ಮಾಡ್ತಾನೆ. ಸೊ ಹೆಂಗೆ ಅಂದರೆ ವರ್ಕೌಟಿಗೆ ಬರೋಕ್ಕಿಂತ ಮುಂಚೆ ಒಂದು ಮೈಂಡ್ ಸೆಟ್ಟಲ್ಲಿ, ಅಂದರೆ ಕರೆಕ್ಟಾಗಿ ಮೈಂಡ್ ಸೆಟ್. ಜಾಸ್ತಿ ಕಾಲ್ ಮಾಡೋದು ಇವರೇ, ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಐ ಮೀನ್ ಬಂದಿಲ್ಲ ಅಂದರೆ ನಾನು ಮಲ್ಕೊಂಬಿಟ್ಟಿದ್ರೆ ಮಲ್ಗಲ್ಲ, ಎದ್ದೇ ಇರ್ತೀನಿ ಪಾಪ. ಇವರು ಆದರೂ ಬರಲ್ಲ, ಯಾಕೆಂದರೆ ಈವೆಂಟ್ಸ್ಗೆ ಹೋಗೋದಿರುತ್ತಲ್ಲ. ಸೊ ನಾನು ಬೇಗ ಮನೆ ಬಿಡಬೇಕು. ಮತ್ತೇನಾಗುತ್ತೆ ಗೊತ್ತಾ, ತುಂಬ ವರ್ಕೌಟ್ ಮಾಡಿಬಿಟ್ಟು ಅಲ್ಲಿಗೆ ಹೋದ್ರೂ ನನಗೆ ನಿದ್ದೆ ಬರುತ್ತೆ, ಟಯರ್ಡ್ ಆಗಿಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಈವೆಂಟ್ಸ್ ಇದ್ದಾಗ ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ. ನನಗೂ ವರ್ಕೌಟ್ಸ್ ಅಂದರೆ ತುಂಬ ಇಷ್ಟ. ಲೈಕ್ ವರ್ಕೌಟ್ ವೀಡಿಯೋಸ್ ನಾನು ರೀಲ್ಸಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನನಗೂ ಖುಷಿ ವರ್ಕೌಟ್ ಮಾಡೋದಕ್ಕೆ. ಯಾಕೆಂದರೆ ಒಂದು ಕಾನ್ಫಿಡೆಂಟು, ಒಂದು ಡಿಸಿಪ್ಲಿನ್ ಬರುತ್ತೆ ವರ್ಕೌಟ್ ಶುರು ಮಾಡೋದ್ರಿಂದ. ಮತ್ತು ನನ್ನಲ್ಲಿ ಲೈಕ್ ಮೋಟಿವೇಟ್ ಆಗಿ, ಲೈಕ್ ತುಂಬ ಜನನು ಇವಾಗ ಹೆಂಗೆ ಹೇಳ್ತಾರೆ, ಹೋಗಿದ ತಕ್ಷಣ ಕಾಂಪ್ಲಿಮೆಂಟ್ ಕೊಡ್ತಾರೆ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಇವಾಗ ಅಂತ. ನನ್ನ ಮೇಲೆ ಹಣೆ ಇಟ್ಟಳು. ಅವಾಗ ಖುಷಿ ಆಗುತ್ತೆ. ನೀವೇ ನನಗೆ ಫೀಸ್ ಕೊಡಬೇಕು, ಯಾಕೆ ಹೇಳಿ? ನಾನು ಅಷ್ಟು ಶ್ರದ್ಧೆಯಿಂದ ಮಾಡ್ತಿದ್ದೀನಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನೀವು ಎಂಥ ಸ್ಟೂಡೆಂಟು ಅಂತ. ಯಾಕೆ ಏನಂತೀರಾ? ಏನಂತೀರಾ? ಅಷ್ಟೇ. ಇದನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಇನ್ನು ವಿಡಿಯೋ ಮುಗಿಯೋಷ್ಟರಲ್ಲಿ ಅದನ್ನೇ ಹೇಳ್ತಾರೆ, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಅಷ್ಟೇ. ವರ್ಕೌಟ್ ಡಯಟ್ ಅಲ್ವಾ ಮೇಡಮ್? ಇಲ್ಲ ಬೆಳ್ಳುಳ್ಳಿ ಕಬಾಬ್ ಒಂದು ಮಾಡ್ಬೋದಿತ್ತು, ಅದು ಡಯಟ್ ಅಲ್ಲ, ಬೇಡ. ಹೌದು, ಒನ್ಸ್ ಇನ್ ಅ ವೈಲ್ ಓಕೆ, ಮತ್ತು ಅದನ್ನೇ ಮೋಟಿವೇಟ್ ಆಗಿ ತಿನ್ಕೊಂಡು ದಪ್ಪ ಆಗಿಬಿಟ್ರೆ ವರ್ಕೌಟ್ ಮಾಡಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಇವತ್ತಿನ ಕಾರ್ಡಿಯೋ ಇಷ್ಟೇ, ಏನಂತೀರಾ? ಫಸ್ಟ್ ಜಂಪಿಂಗ್ ಜಸ್ಟ್ ಮಾಡೋಣ. ಜಸ್ಟ್ ನೆಕ್ಸ್ಟ್ ಜಸ್ಟ್ ಹೋಲ್ಡ್ ಮಾಡಿ, ನೋ ಟಚ್.
ಎಷ್ಟು ವೇರಿಯೇಷನ್ ಇದೆ? 3 ಇದೆ ಅಲ್ಲ? 3 ವೇರಿಯೇಷನ್. ಓಕೆ. ಫಸ್ಟ್ ಡೇ ಅಲ್ಲ, ಸೊ ಲೆಗ್ಸು ಸ್ಟ್ರೈಟ್ ಇರಲಿ, ಹಿಂಗೆ ಟಚ್ ಆಗಬೇಕು. ಎಸ್ ಉಲ್ಟಾ. ಎಸ್. ನನಗೂ ತುಂಬ ದಿನ ಆಯ್ತಲ್ಲ ಬಾಡಿ ಬರ್ತಾ ಇಲ್ಲ. ನನಗೂ ಬಾಡಿ ಬರ್ತಿಲ್ಲ. ಕವನ್ ಮಾಡಿ, ಇನ್ನೊಂದು 25 ಮಾಡಿ. ಎಷ್ಟು ಅಷ್ಟೇ. ಜಸ್ಟ್ ಚೆನ್ನಾಗಿ ಮಾಡ್ತಿದ್ರಿ ಸರ್ ವರ್ಕೌಟು. ನಾನು ಅದಕ್ಕೆ ಸಣ್ಣ ಆಗ್ತಾ ಇದ್ದೀನಿ. ಹಾಂ, ನೀವು ಮಾಡಿ. ನೀವೇ ಮಾಡ್ತೀರಾ ಅನ್ಕೊಂಡೆ ನಾನು. ಎಸ್. 401, 402, 403, 508, 509, 610. ವಿಡಿಯೋ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳೋಣ ಫಸ್ಟಿಂದ ಕೌಂಟು. ರಿಲ್ಯಾಕ್ಸ್. ಸೊ ಈಗ ಬೇಸಿಕ್ ವರ್ಕೌಟ್ ಮುಗೀತು. 3 ವೇರಿಯೇಷನ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡ್ಕೊಳ್ಳೋಣ, ಐ ಮೀನ್ ಕೂಲ್ ಡೌನ್ ಮಾಡ್ಕೊಳ್ಳೋಣ ಅಂತ ಸ್ಟ್ರೆಚ್ ಮಾಡ್ತಿದ್ದೀವಿ. ಬಟರ್ಫ್ಲೈ ರಾರಿ ಬಟರ್ಫ್ಲೈ. ದಿಸ್ ಇಸ್ ಬಟರ್ಫ್ಲೈ ಫ್ಲೈಸ್ ಅಲ್ಲ? ಹೇಳ್ತಲ್ಲ ಬಟರ್ಫ್ಲೈ. ಇದು ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಐ ಮೀನ್ ಈ ರೀತಿ ಸ್ಟ್ರೆಚ್ ಮಾಡ್ಕೊಳ್ಳೋದ್ರಿಂದ. ಇಲ್ಲ ಅಂದರೆ ಮಸಲ್ಲು ಕ್ಯಾಚ್ ಆದಂಗೆ ಫೀಲ್ ಆಗುತ್ತೆ, ಸ್ಟಿಫ್ ಆಗಿಬಿಡುತ್ತೆ. ಆಪೋಸಿಟ್ ಈ ಕಡೆ ಕೈ ಹಿಂಗೆ, ಆ ಕೈ ಈ ಕಡೆ. ಹಾಂ, ಆ ಕೈ ಈ ಕಡೆ, ಎಲ್ಬೋಸ್ ಈ ಕಡೆ. ಎಲ್ಬೋಸ್ ಹಿಡಿ, ಮೇಲೆ ಹಿಡಿ ಕೈನ, ತಿರುಗಿ ಆಗಲ್ಲ. ಹಾಂ, ಡನ್. ಈ ಕಡೆಗೆ. ಅದಷ್ಟು ಆಗೋದು, ಇದು ಆಗಲ್ಲ. ಶವಾಸನ ಮಾಡ್ಬಿಡಿ 2 ನಿಮಿಷ. ಎಲ್ಲ ಆದ್ಮೇಲೆ ಫುಲ್ ರಿಲ್ಯಾಕ್ಸ್ ಅಂತ. ಇದು ಎಲ್ರಿಗೂ ಇಷ್ಟ ಆಗಿರೋ ಆಸನ, ಸವಾಸನ. ಕೈಗಳು ಉಲ್ಟಾ ಮಾಡಿ, ಮೇಲ್ ಕೈಗಳು. ಹಾಂ, ಮುಂದೆನೇ ಇಟ್ಕೊಳ್ಳಿ. ಹಾಂ, ಮುಂದೆನೇ ಇಡಿ. ಹಾಂ, ಫ್ರೀ ಬಿಡಿ ಅಷ್ಟೇ. ಕಾಲುಗಳು ಫ್ರೀ ಬಿಡಿ, ರಿಲ್ಯಾಕ್ಸ್ ಮಾಡಿ. ಕಾಲುಗಳು ಫುಲ್ ಆರಾಮಾಗಿ ಬಿಟ್ಬಿಡಿ ಅಷ್ಟೇ. ಹಾಂ, ಕಣ್ಣು ಮುಚ್ಚಿ ಬೇಡ. ಏನು ಜಪ ಮಾಡ್ತಿದ್ದಾರೆ ಕೈ 1, 2, 3, 4. ನೀವು ನಗಿಸ್ತಿದ್ದೀರಾ. ನಮ್ಮ ಟ್ರೈನರ್ ನೋಡಿ ನನ್ಗೆ ಏನು ವರ್ಕೌಟ್ ಮಾಡೋವಾಗ ಈ ಥರ ಎಲ್ಲ ನಗಿಸ್ತಾರೆ. ನಂಗೆ ಭಯ ಆಗುತ್ತೆ ಒಂದೊಂದ್ಸಲ. ಸರ್ ನಾನು ನಿದ್ದೆ ಮಾಡಿಬಿಡ್ತೀನಿ ಸರ್ ಹಿಂಗೆಲ್ಲ ಆದರೆ. ನೀವು ಆಯಿತು ಫ್ರೆಂಡ್ಸ್, ಮುಂದಕ್ಕೆ ಹೋಗೋಣ. ಇದಾದಮೇಲೆ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಫಸ್ಟ್ ಮೀಲ್ನ ತೊಗೋತೀನಿ. ಫಸ್ಟ್ ಮೀಲ್ ಏನು ತಿಂತೀನಿ ಅಂತ ಖಂಡಿತವಾಗ್ಲೂ ಅದನ್ನು ನಿಮಗೆ ತೋರಿಸ್ತೀನಿ. ಆದರೆ ಈ ವಿಡಿಯೋಲಲ್ಲ, ನೆಕ್ಸ್ಟ್ ವಿಡಿಯೋಲಿ. ಎಸ್, ನೀವು ಯಾರಾದರೂ ಐ ಮೀನ್ ಜಿಮ್ಮಿಗೆ ಹೋಗೋಕ್ಕಾಗ್ತಿಲ್ಲ ಅಥವಾ ಯಾವುದಾದ್ರೂ ಹಳ್ಳಿನಲ್ಲಿದ್ದರೆ ಅಲ್ಲಿ ಏನೂ ಜಿಮ್ ಇಲ್ಲ ಅಂದರೆ ನೀವು ಮನೇಲೇ ವರ್ಕೌಟ್ ಮಾಡ್ಬೋದು. ಆ ಥರನೂ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನಿಮಗೆ ಯಾರನ್ನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಕಾವ್ಯಶ್ರೀ ಗೌಡ ಅಫಿಷಿಯಲ್ ಅಂತ ಇದೆ ನನ್ನ ಪೇಜು, ಐ ಮೀನ್ ನಿಮಗೆ ಗೊತ್ತಿರತ್ತೆ. ಆ ಅಕೌಂಟಿಗೆ ನೀವು ಬಂದು DM ಮಾಡಿದ್ರೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ವರ್ಕೌಟ್ ಬಗ್ಗೆ ಆಗಿರ್ಬೋದು ಅಥವಾ ಡಯೇಟು ಅಂದರೆ ಮನೇಲೇ ಮಾಡುವಂಥ ವರ್ಕೌಟ್ ಬಗ್ಗೆನೂ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಡಯೇಟು ಅಂದರೆ ಹೆಲ್ದಿಯಾಗಿ ಇರೋದ್ರಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನೋ ಥರದ್ದು. ಅಂದರೆ ಲೈಕ್ ತುಂಬ ನೀವು ಡಯೆಟ್ ಅಂದರೆ ಪ್ರಾಪರ್ ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ ಅಂದ್ಕೋಬೇಡಿ. ಮನೆಯಲ್ಲಿ ಸಿಗೋದನ್ನೇ ಹೆಲ್ದಿಯಾಗಿ ಮಾಡ್ಕೋಬೋದು ನಾವು. ಅದರದ್ದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನಿಮಗೇನಾದರೂ ಇನ್ನೂ ಹೆಚ್ಚು ಮಾಹಿತಿ ಬೇಕು ವರ್ಕೌಟ್ ಬಗ್ಗೆ ಆಗಿರ್ಬೋದು, ಡಯೆಟ್ ಬಗ್ಗೆ ಆಗಿರ್ಬೋದು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಐ ಮೀನ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ವಿಡಿಯೋದಲ್ಲಿ ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರತ್ತೆ ಅಂತ. ನೀವು ವಿಡಿಯೋ ನೋಡ್ತಾ ಇರಬೇಕು, ಒನ್ ಮೋರ್ ಅಂತ ಹೇಳ್ತಾ ಇರಬೇಕು. ನಾನು ವಿಡಿಯೋ ಮಾಡ್ತಾ ಇರಬೇಕು.
ಟ್ರೈನರೇ ಮಾತಾಡ್ಬಿಡ್ತಾರೆ. ಖಂಡಿತವಾಗ್ಲೂ ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಖಂಡಿತವಾಗ್ಲೂ ಒನ್ ಮೋರ್ ಅನ್ನೋ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.